ಆ ಪರಿಸ್ಥಿತಿ ಇದೆ ಇದು. ಅದಕ್ಕೋಸ್ಕರ ಸಿಬಿಐ ಅದರಿಂದ ಶಾಸಕರು ಎಂಎಲ್ಸಿಗಳು ಮೆಂಬರ್ಗಳು ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಹೌದ್ರಿ, ಅದೇ ನಾನು ಹೇಳ್ತೀನಲ್ಲಪ್ಪ, ನಾನು ಮಂತ್ರಿಗಳಿಂದ ಹಿಡಿದು ಶಾಸಕರೆಲ್ಲ ಜವಾಬ್ದಾರಿ ಎಲ್ಲರೂ ಭಾಗಿಯಾಗಿರೋರೆ. ಈಗ ಬಂದ್ರಪ್ಪ ಭಾಳ ಅರ್ಜೆಂಟು, ಹೋ ಬೈರ್ತಿ ಸುರೇಶ್ HOD ಮಿನಿಸ್ಟ್ರು, ಅವ್ನಿಗೆ HOD ಕೊಡೋದೇ ಇಲ್ಲ ರೀ. ಅಯ್ಯ ಅವನು ಇದು ಎಂಥದ್ದು ಇದೇನು ಹೇಳ್ತೀವಿ ಇದಕ್ಕೆ, ರಿಯಲ್ ಎಸ್ಟೇಟ್ ಗಿರಾಕಿ ಅವನು. ಅವ ಹೇಳ್ತಾನೆ ಇಲ್ಲಿ ಬಂದು ಏನೋ ಹೆಲಿಕಾಪ್ಟರ್ ಬಂದ ಭಾರಿ ಫಾಸ್ಟಾಗಿ, ಇಲ್ಲಿ ಬಂದು ಪೊಲೀಸ್ ಸೆಕ್ಯೂರಿಟಿನಲ್ಲಿ ಮೀಟಿಂಗ್ ಮಾಡ್ತಾರೆ. ಪೊಲೀಸ್ ಸೆಕ್ಯೂರಿಟಿನಲ್ಲಿ ಮೀಟಿಂಗ್ 2 ACPಗಳೆಲ್ಲ ಹಾಕೊಂಡು, ಆಮೇಲೆ ಏನು ಹೇಳ್ಬಿಟ್ಟು ಹೋಗ್ತಾರೆ, ನಾನು ಅದು ಕ್ಯಾನ್ಸಲ್ ಮಾಡಿದ್ದೀನಿ, ಇದು ಯಾವುದಕ್ಕೆ ಆದೇಶ ಬಂದೈತಾ? ಬಾಯಲ್ಲಿ ಹೇಳೋದ್ರು ಒಂದಕ್ಕೂ ಆದೇಶ ಬರಲಿಲ್ಲ, ಬರೀ ಬೊಗಳೆ. ಆಮೇಲೆ ನಾನು ವಿಶ್ವನಾಥ್ ನನ್ನ ಹತ್ರ 7 ಸೈಟ್ ಕೇಳ್ಕೊಂಬಂದು, ನೀನು ಯಾವನೋ ನೀನು ಸುರೇಶ, ನೀನು ದಡ್ಡನೋ ಬುದ್ಧಿವಂತನೋ ಅರ್ಥ ಆಗ್ತಾ ಇಲ್ಲ. UD ಮಿನಿಸ್ಟರ್ ನೀನು. ನಾನು 7 ಸೈಟ್ ಕೇಳ್ಬೇಕಾದ್ರೆ 7 ಸೈಟ್ಗೆ ಅರ್ಜಿ ಹಾಕಿರ್ಬೇಕೆ ನಾನು? ಹೋಗಿ ನನ್ನ ಅರ್ಜಿ ಕಾಪೀಸ್ ಏನಾರು ನೀನು ತಂದು ಕೊಟ್ಟಿದ್ದೀನಾ? ನಾನು ನೋಡ್ರಿ 2 ಸಾರಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದವನು, ನಾನು 1 ಸೈಟ್ ತೊಗೊಂಡಿಲ್ಲ. ನಾವು ನಾನು 2 ಸಾರಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದವನು. ಬಂಗಾರಪ್ಪ ನಮಗೂ ಭಾಳ ನಡೀತಾ ಇತ್ತು. ಆಗ ಗೋವಿಂದರಾಜು ಪಾಪ ಪುಣ್ಯಾತ್ಮ, ಸರ್ ಈ ಚಿಕ್ಕಮಗಳೂರಿಗೆ ಟಿಕೆಟ್ ಕೊಡಿಸ್ಬೇಕು, ಹುಣಸೂರ್ದು ಬನ್ನಿ ಅಂತ. ಆಗ ಗೋವಿಂದರಾಜ್, ವಿಶ್ವನಾಥ್ ಏನೇನು ಕೇಳಿದೆ, ನಮ್ಗೇನು ಬೇಡಿ ಸರ್ ಬಂಗಾರಪ್ಪನವ್ರೆ, ಐ ಆಮ್ ಆಲ್ ರೈಟ್ ಅಂತ ಕೇಳಿದು. ಸೊ ಹಾಗೆ ನಾವು ಪ್ರಾಮಾಣಿಕವಾಗಿ ಬಂದು ಮೊನ್ನೆ ಹೌಸಲ್ಲಿ ಎದ್ದು ನಿಂತ್ಕೊಂಡು ಹೇಳಿದ್ರಿ, ಒಬ್ಬ ಮಂತ್ರಿ ನೀನು ಪ್ರಾಮಾಣಿಕ. ಎಸ್, ನಾನು ಈ ಸಾರ್ವಭೌಮ ಸದನದಲ್ಲಿ ಹೇಳ್ತೀನಿ ಪ್ರಾಮಾಣಿಕ, ಅಂಬೇಡ್ಕರ್ ಆಣೆ ಇಟ್ಟು ಹೇಳ್ತೀನಿ ಪ್ರಾಮಾಣಿಕ. ಇವನು ಯಾವನ್ರಿ ಇವನು ಬೈರ್ತಿ? 5 ಲಕ್ಷ ಫಿಕ್ಸ್ ಮಾಡವನ ಯಾತಕ್ಕೆ ಇಲ್ಲಿ ಚೇಂಜ್ ಆಫ್ ಲ್ಯಾಂಡ್ಗೆ 5 ಲಕ್ಷ ಇಲ್ಲಿ. ನಾನು ಇದರಿಂದ ಬದುಕಬೇಕು, ಇನ್ಯಾತ್ರಲ್ಲಿ ಮತ್ತೆ ನೀ ಕತೆ ಟ್ರಾನ್ಸ್ಫರು. ಅವ್ನು ಯಾರೋ ಮಾರುತಿ ಬಗ್ಲಿ ಅಂತ ಅವ್ನು ಸ್ಪೆಷಲ್ ಆಫೀಸರ್ ಇಟ್ಕೊಂಡವನು. ಅಯ್ಯೋ ರೇಟ್ ಕೇಳ್ಬಿಟ್ರೆ ಬಿದ್ದೋಯ್ತೀವಿ ಕೆಳಕ್ಕೆ ನಾವು. ಇವತ್ತೇನಾಗಿದೆ ರೀ, ವೈ ದಿ ಅಡ್ಮಿನಿಸ್ಟ್ರೇಷನ್ ಇಸ್ ಕೊಲ್ಯಾಪ್ಸ್ಡ್ ಅಂಡರ್ ದಿ ನೋಸ್ ಆಫ್ ಮಿಸ್ಟರ್ ಸಿದ್ದರಾಮಯ್ಯ, ದ ಚೀಫ್ ಮಿನಿಸ್ಟರ್. ಅಯ್ಯೋ ರಾಮ, ಒಬ್ಬ ACP DCPಗೆ 1 ಕೋಟಿ 2 ಕೋಟಿ. ಮತ್ತು ಯಾವ ಕಳ್ಳನ್ನು ಹಿಡಿತಾನೆ, ಯಾವ ಕ್ರಿಮಿನಲ್ಸ್ ಹಿಡಿತಾನೆ ಅವನು. ಇವತ್ತೇನಾಯ್ತು, ಸಮಾಜ ಏನಾಗ್ತಾ ಇದೆ? ಸಿದ್ದರಾಮಯ್ಯನವರೇ, ಸಮಾಜ ಹಾಳಾದರೆ ಸಹಿಸಕ್ಕಾಗಲ್ಲ. ಒಬ್ಬ ಯಾವನ ಹಾಳಾದ ಇಡೀ ಸಮಾಜನೇ ಹಾಳು ಮಾಡ್ತಕ್ಕ. ಅಯ್ಯೋ ದೇವ. ಹಾಗಾಗಿ ಇವತ್ತು ಇದನ್ನ CBIಗೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾವುದನ್ನ ಇಲ್ಲಪ್ಪ, 50-50 ಕ್ಯಾನ್ಸಲ್ ಮಾಡಬೇಕು. ಸರ್ಕಾರ ಆದೇಶ ಮಾಡಬೇಕು. ಇಲ್ಲಿ ಡಿಸ್ಕಷನ್ಸ್ಗಳಾಗಿದ್ದಾವೆ ಕಮಿಟಿಯಲ್ಲಿ. ಡಿಸಿಷನ್ ಅಂತ ಕಮಿಷನರ್ ಬರ್ಕೊಂಡವನೆ. ಏನ್ ಮಜಾ ಗೊತ್ತೇ? ಅದಕ್ಕೆ ಇವೆಲ್ಲ ಆದ್ರೆ ಈಚೆ ಬರ್ತವೆ. CM ಅವರೇ ಭಾಗಿಯಾಗಿರಿಂದ CBI ವಹಿಸಲ್ಲ. ಈಗ ನೀವು ಕಾನೂನು ಹೋರಾಟ ಏನಾದ್ರು ಮಾಡ್ತೀರಾ? ಅಲ್ಲ, ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ತೀವಿ. PI ಹಾಕಿ ರೆಫರ್ ಮಾಡಿಯಪ್ಪ ತೆಗಡಿ. ಎಸ್, ಒಂದು ವೇಳೆ ಸರ್ಕಾರ CBIಗೆ ರೆಫರ್ ಮಾಡಲಿಲ್ಲ ಅಂದ್ರೆ, it is the responsibility of the general public. It is the responsibility of the representatives of the people and responsibility of the Mysoreans. ಒಂದು PI ಹಾಕ್ಲೇಬೇಕು, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇನ್ ಹೈಕೋರ್ಟ್. ನಾವೇ ಹಾಕ್ತೀವಿ, ಏನಂತೆ? ಅರೆ ರಾಮ, ನಾನು ಲಾಯರಾಗಿ ಕೆಲಸ ಮಾಡಿದ್ರು, ಯಾರೋ ನಮ್ಮ ಪರವಾಗಿ ಲಾಯರಿಗಳಿರ್ತಾರೆ, ಹಾಕಪ್ಪ ತೆಗಡಿ. ಯಾರು ನಿಮ್ಮ ಹತ್ರನೂ ಬತ್ತಿ ಒಂದೆರಡು ಫೀಸ್ ಎಲ್ಲ ಕಲೆಕ್ಟ್ ಮಾಡಿ ಕೊಡೋಣ, ಏನಂತೆ ಕತೆ?